ದೀಪಾವಳಿ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಟಿಯಿಂದ ತಮ್ಮ ತಮ್ಮ ಊರುಗಳಿಗೆ ಸಿಲಿಕಾನ್ ಸಿಟಿ ಮಂದಿ ತೆರಳುವುದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಕೆಂಪೇಗೌಡ ಬಸ್ ನಿಲ್ದಾಣದ ಟರ್ಮಿನಲ್ 1 ನಲ್ಲಿ ವಿಶೇಷವಾಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಜನವೋ ಜನ, ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಬಸ್ ಸಿಗದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳು ನೋಡ್ತಿರ್ಬೋದು. ಒಂದ್ ಕಡೆ ಹಾಸನ್ಗೆ ಬಸ್ ಸ್ಥಗಿತ ಮಾಡಿದ್ದಾರೆ. ಯಾಕಂದ್ರೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಜನ ಹೋಗ್ತಿದ್ದಾರೆ. ಯಾಕಂದ್ರೆ ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಡ್ತಿದ್ದಾರೆ. ಆ ಒಂದು ದೃಷ್ಟಿಯಿಂದ ಯಾವುದೇ ಬಸ್ಗಳು ಹಾಸನ್ಗೆ ಬರದಂತೆ ಹಾಸನ್ ಡಿಸಿ ಇದೀಗ ಮೌಖಿಕ ಸೂಚನೆ ನೀಡಿದ್ದಾರೆ. ಹೀಗಾಗಿ ಬಸ್ ಸ್ಥಗಿತವಾಗಿದೆ. ಮತ್ತೊಂದ್ ಕಡೆ ಎಲ್ಲಾ ಬಸ್ಗಳು ಫುಲ್ ರಶ್. ದೃಶ್ಯಗಳು ನೋಡ್ತಿರ್ಬೋದು. ಒಂದ್ ಕಡೆ ಸೀಟಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನುಗ್ಗಲು ಸಾಕಷ್ಟು ಜನ ಒಳಗಡೆ, ಸೀಟ್ಗಿಂತ ಅತಿ ಹೆಚ್ಚು ಜನ ಒಳಗಡೆ ನಿಂತು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿ ಸಾಕಷ್ಟು ಜನ ಹೋದ್ರು, ಆದ್ರೆ ಬಸ್ ಸಿಕ್ಕಿಲ್ಲ. ಬಟ್ ಇವತ್ತು ಬೆಳಗ್ಗೆಯಿಂದ ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಳಕಿನ ಹಬ್ಬ ದೀಪಾವಳಿ, ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಮತ್ತು ಲಾಂಗ್ ವೀಕೆಂಡ್ ರಜೆ ಬೇರೆ. ಹೀಗಾಗಿ ಬೆಂಗಳೂರಿಗೆ ಇರೋಕ್ಕಿಂತ ಮನೆಯಲ್ಲಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡಲು ಸಾಕಷ್ಟು ಜನರಿಗೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಸೀಟಿಗಾಗಿ ಹರಸಾಹಸ ಪಡ್ತಿದ್ದಾರೆ. ಸೀಟ್ ಸಿಕ್ತಿಲ್ಲ. ಒಂದ್ ಕಡೆ ಬಸ್ ಬಂತಂದ್ರೆ ಓಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ಯಾಗ್ ಹಾಕಿ ಒಂದ್ ಕಡೆ ಸೀಟ್ಗೆ ರಿಸರ್ವೇಶನ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು, ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ. ಮಾತಾಡಿಸ್ತೀನಿ ಸರ್, ಎಲ್ಲಿಗೆ ಹೋಗ್ಬೇಕಿತ್ತು ಅಂತ? ನಾವು ಬೆಳ್ಳೂರು ಕಾಸು. ಏನ್ ಬಸ್ ಇಲ್ಲ, ಹೇಗೆ ಮತ್ತೀಗ ಏನ್ ಮಾಡೋ ಸರ್, ಹೆಂಗ ಮಾಡಿ ಹೋಗ್ಬೇಕಲ್ಲ. ಎಷ್ಟೊತ್ತಾಯ್ತು ಬಂದು ಈಗ ಬಸ್ ಸ್ಟ್ಯಾಂಡ್ಗೆ? ಗಂಟೆ ಬಂದಿದ್ದು, ಒಂದ್ ಬಸ್ಸು ಸಿಗ್ತಾ ಇಲ್ಲ. ಬರೀ ಹೆಂಗಸೇ ತುಂಬ್ತಾವ್ರೆ, ಸೀಟ್ ಸಿಕ್ಕಲ್ಲ. ಯಾರು ತುಂಬ್ತಿದ್ದಾರೆ? ಬರೇ ಮಹಿಳೆಯರ? ಬರೀ ಹೆಂಗಸೇ ತುಂಬ್ತಾರೆ. ನಮ್ ಗಂಟಲು ವಯಸ್ಸಾದ್ರೆ ಕುತ್ಕೊಳ್ಳೋದು. ಸೀಟ್ ಕೊಡ ಅಂದ್ರೆ ಹೋಗಿ ಸಿದ್ದರಾಮಯ್ಯ ಕೇಳುವ ಅಂತಾರೆ. ಸರ್ಕಾರಕ್ಕೆ ಏನ್ ಹೇಳ್ತಾರಂತ? ಏನ್ ಹೇಳಿ ಸರ್, ಬರೋ ತೊಂದರೆ ಈ ತರ ಇದೆ. ನಾವ್ ಹೆಂಗ್ ಹೋಗೋದು? ದೂರ ಹೋಗೋದು. ಎಲ್ಲ ಸಿಕ್ಕಾಪಟ್ಟೆ ಜನಗಳು. ನಾವ್ ಹೋಗೋದು ಹೆಂಗೆ ಹೋಗೋದು? ಸೀಟ್ಗಳು ಸಿಗಲ್ಲ. ಏನ್ ಮಾಡೋದು? ಎಷ್ಟು ದೂರ ಅಂತ ನಿಂತ್ಕೊಂಡು ಹೋಗೋದೆ? ಹೆಂಗ್ ಹೋಗೋದಪ್ಪ ಹೇಳು. ಕೊಡಲ್ಲ. ಫ್ರೀ ಸೀಟ್ ಮಾಡ್ಬಿಟ್ರು. ಈಗ ಸಿಕ್ಕಾಪಟ್ಟೆ ಜನಗಳು, ಎಷ್ಟು ಬಸ್ಗಳು ಬಿಟ್ರುವೆ ಜನ ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ, ಒಯ್ತಾ ಇರ್ತಾರೆ. ಏನ್ ಮಾಡಕ್ಕಾಗುತ್ತೆ? ಈಗ ಹಬ್ಬಗಳು ಬೇರೆ, 3 ದಿವಸ ರಜಾ ಬೇರೆ ಐತೆ. ಏನ್ ಮಾಡೋದು? ನೋಡ್ತಿರ್ಬೋದು, ಎಲ್ಲಾ ಬಸ್ಗಳು ಫುಲ್ ಆಗಿದ್ದಾವೆ. ಬರುವಂತ ಬಸ್ಗಳನ್ನ ಪ್ರಯಾಣಿಕರು ಓಡಿ ಸೀಟ್ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೀಟ್ಗಿಂತ ನಿಂತ್ಕೊಂಡು ಹೋಗುತ್ತಿದ್ದಾರೆ ಸಾಕಷ್ಟು ಜನ. ನೋಡ್ತಾ ಇರಬಹುದು, ಮಂಗಳೂರು, ಉಡುಪಿ, ಬೈಂದೂರು, ಕುಂದಾಪುರ ಎಲ್ಲಾ ಭಾಗಕ್ಕೆ ಬಸ್ಗಳು ಫುಲ್ ಆಗಿದ್ದಾವೆ. ಹೆಚ್ಚುವರಿ ಬಸ್ ಬಿಟ್ಟರು ಸಹ ಸಾಕಷ್ಟು ಜನ ಬಂದಿದ್ದಾರೆ. ನಿನ್ನೆ ರಾತ್ರಿ ಸಾಕಷ್ಟು ಜನಕ್ಕೆ ಬಸ್ ಸಿಕ್ಕಿಲ್ಲ, ಸೀಟ್ ಸಿಕ್ಕಿಲ್ಲ. ಆ ಒಂದು ದೃಷ್ಟಿಯಿಂದ ಬೆಳಗ್ಗೆಯಿಂದ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಇದು ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕಂಡು ಬಂದ ದೃಶ್ಯ. ಒಂದ್ ಕಡೆ ಬಸ್ ಇಲ್ಲ, ಒಂದ್ ಕಡೆ ಮಹಿಳೆಯರು ಪರದಾಡ್ತಿದ್ದಾರೆ, ಪುರುಷರು ಪರದಾಡ್ತಿದ್ದಾರೆ. ಬಸ್ ಸೀಟ್ ಸಿಕ್ತಿಲ್ಲ ಎಂಬುದು. ಮತ್ತೊಂದ್ ಕಡೆ ಹಾಸನ ಹೋಗುವ ಪ್ರಯಾಣಿಕರು ಬಸ್ಸೇ ಇಲ್ಲ, ಹೇಗೆ ಹೋಗಬೇಕು ಎಂಬುದು ಒಂದ್ ಕಡೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್. ದೀಪಾವಳಿ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಟಿಯಿಂದ ತಮ್ಮ ತಮ್ಮ ಊರುಗಳಿಗೆ ಸಿಲಿಕಾನ್ ಸಿಟಿ ಮಂದಿ ತೆರಳುವುದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಕೆಂಪೇಗೌಡ ಬಸ್ ನಿಲ್ದಾಣದ ಟರ್ಮಿನಲ್ 1 ನಲ್ಲಿ ವಿಶೇಷವಾಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಜನವೋ ಜನ, ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಬಸ್ ಸಿಗದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳು ನೋಡ್ತಿರ್ಬೋದು. ಒಂದ್ ಕಡೆ ಹಾಸನ್ಗೆ ಬಸ್ ಸ್ಥಗಿತ ಮಾಡಿದ್ದಾರೆ. ಯಾಕಂದ್ರೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಜನ ಹೋಗ್ತಿದ್ದಾರೆ. ಯಾಕಂದ್ರೆ ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಡ್ತಿದ್ದಾರೆ. ಆ ಒಂದು ದೃಷ್ಟಿಯಿಂದ ಯಾವುದೇ ಬಸ್ಗಳು ಹಾಸನ್ಗೆ ಬರದಂತೆ ಹಾಸನ್ ಡಿಸಿ ಇದೀಗ ಮೌಖಿಕ ಸೂಚನೆ ನೀಡಿದ್ದಾರೆ. ಹೀಗಾಗಿ ಬಸ್ ಸ್ಥಗಿತವಾಗಿದೆ. ಮತ್ತೊಂದ್ ಕಡೆ ಎಲ್ಲಾ ಬಸ್ಗಳು ಫುಲ್ ರಶ್. ದೃಶ್ಯಗಳು ನೋಡ್ತಿರ್ಬೋದು. ಒಂದ್ ಕಡೆ ಸೀಟಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನುಗ್ಗಲು ಸಾಕಷ್ಟು ಜನ ಒಳಗಡೆ, ಸೀಟ್ಗಿಂತ ಅತಿ ಹೆಚ್ಚು ಜನ ಒಳಗಡೆ ನಿಂತು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿ ಸಾಕಷ್ಟು ಜನ ಹೋದ್ರು, ಆದ್ರೆ ಬಸ್ ಸಿಕ್ಕಿಲ್ಲ. ಬಟ್ ಇವತ್ತು ಬೆಳಗ್ಗೆಯಿಂದ ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಳಕಿನ ಹಬ್ಬ ದೀಪಾವಳಿ, ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಮತ್ತು ಲಾಂಗ್ ವೀಕೆಂಡ್ ರಜೆ ಬೇರೆ. ಹೀಗಾಗಿ ಬೆಂಗಳೂರಿಗೆ ಇರೋಕ್ಕಿಂತ ಮನೆಯಲ್ಲಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡಲು ಸಾಕಷ್ಟು ಜನರಿಗೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಸೀಟಿಗಾಗಿ ಹರಸಾಹಸ ಪಡ್ತಿದ್ದಾರೆ. ಸೀಟ್ ಸಿಕ್ತಿಲ್ಲ. ಒಂದ್ ಕಡೆ ಬಸ್ ಬಂತಂದ್ರೆ ಓಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ಯಾಗ್ ಹಾಕಿ ಒಂದ್ ಕಡೆ ಸೀಟ್ಗೆ ರಿಸರ್ವೇಶನ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು, ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ. ಮಾತಾಡಿಸ್ತೀನಿ ಸರ್, ಎಲ್ಲಿಗೆ ಹೋಗ್ಬೇಕಿತ್ತು ಅಂತ? ನಾವು ಬೆಳ್ಳೂರು ಕಾಸು. ಏನ್ ಬಸ್ ಇಲ್ಲ, ಹೇಗೆ ಮತ್ತೀಗ? ಏನ್ ಮಾಡೋ ಸರ್, ಹೆಂಗ ಮಾಡಿ ಹೋಗ್ಬೇಕಲ್ಲ. ಎಷ್ಟೊತ್ತಾಯ್ತು ಬಂದು ಈಗ ಬಸ್ ಸ್ಟ್ಯಾಂಡ್ಗೆ? ಗಂಟೆ ಬಂದಿದ್ದು, ಒಂದ್ ಬಸ್ಸು ಸಿಗ್ತಾ ಇಲ್ಲ. ಬರೀ ಹೆಂಗಸೇ ತುಂಬ್ತಾವ್ರೆ, ಸೀಟ್ ಸಿಕ್ಕಲ್ಲ. ಯಾರು ತುಂಬ್ತಿದ್ದಾರೆ? ಬರೇ ಮಹಿಳೆಯರ? ಬರೀ ಹೆಂಗಸೇ ತುಂಬ್ತಾರೆ. ನಮ್ ಗಂಟಲು ವಯಸ್ಸಾದ್ರೆ ಕುತ್ಕೊಳ್ಳೋದು. ಸೀಟ್ ಕೊಡ ಅಂದ್ರೆ ಹೋಗಿ ಸಿದ್ದರಾಮಯ್ಯ ಕೇಳುವ ಅಂತಾರೆ. ಸರ್ಕಾರಕ್ಕೆ ಏನ್ ಹೇಳ್ತಾರಂತ? ಏನ್ ಹೇಳಿ ಸರ್, ಬರೋ ತೊಂದರೆ ಈ ತರ ಇದೆ. ನಾವ್ ಹೆಂಗ್ ಹೋಗೋದು? ದೂರ ಹೋಗೋದು. ಎಲ್ಲ ಸಿಕ್ಕಾಪಟ್ಟೆ ಜನಗಳು. ನಾವ್ ಹೋಗೋದು ಹೆಂಗೆ ಹೋಗೋದು? ಸೀಟ್ಗಳು ಸಿಗಲ್ಲ. ಏನ್ ಮಾಡೋದು? ಎಷ್ಟು ದೂರ ಅಂತ ನಿಂತ್ಕೊಂಡು ಹೋಗೋದೆ?
ಹೆಂಗ್ ಹೋಗೋದಪ್ಪ ಹೇಳು ಕೊಡಲ್ಲ. ಫ್ರೀ ಸೀಟ್ ಮಾಡ್ಬಿಟ್ರು. ಈಗ ಸಿಕ್ಕಾಪಟ್ಟೆ ಜನಗಳು ಎಷ್ಟು ಬಸ್ಗಳು ಬಿಟ್ರುವೆ ಜನ ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ, ಒಯ್ತಾ ಇರ್ತಾರೆ. ಏನ್ ಮಾಡಕ್ಕಾಗುತ್ತೆ? ಈಗ ಹಬ್ಬಗಳು ಬೇರೆ, 3 ದಿವಸ ರಜಾ ಬೇರೆ ಐತೆ. ಏನ್ ಮಾಡೋದು? ನೋಡ್ತಿರ್ಬೋದು, ಎಲ್ಲಾ ಬಸ್ಗಳು ಫುಲ್ ಆಗಿದ್ದಾವೆ. ಬರುವಂತ ಬಸ್ಗಳನ್ನ ಪ್ರಯಾಣಿಕರು ಓಡಿ ಸೀಟ್ ಹಾಕೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೀಟ್ಗಿಂತ ನಿಂತ್ಕೊಂಡು ಹೋಗುತ್ತಿದ್ದಾರೆ ಸಾಕಷ್ಟು ಜನ. ನೋಡ್ತಾ ಇರಬಹುದು, ಮಂಗಳೂರು, ಉಡುಪಿ, ಬೈಂದೂರು, ಕುಂದಾಪುರ ಎಲ್ಲಾ ಭಾಗಕ್ಕೆ ಬಸ್ಗಳು ಫುಲ್ ಆಗಿದ್ದಾವೆ. ಹೆಚ್ಚುವರಿ ಬಸ್ ಬಿಟ್ಟರು ಸಹ ಸಾಕಷ್ಟು ಜನ ಬಂದಿದ್ದಾರೆ. ನಿನ್ನೆ ರಾತ್ರಿ ಸಾಕಷ್ಟು ಜನಕ್ಕೆ ಬಸ್ ಸಿಕ್ಕಿಲ್ಲ, ಸೀಟ್ ಸಿಕ್ಕಿಲ್ಲ. ಆ ಒಂದು ದೃಷ್ಟಿಯಿಂದ ಬೆಳಗ್ಗೆಯಿಂದ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಇದು ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕಂಡು ಬಂದ ದೃಶ್ಯ. ಒಂದ್ ಕಡೆ ಬಸ್ ಇಲ್ಲ, ಒಂದ್ ಕಡೆ ಮಹಿಳೆಯರು ಪರದಾಡ್ತಿದ್ದಾರೆ, ಪುರುಷರು ಪರದಾಡ್ತಿದ್ದಾರೆ. ಬಸ್ ಸೀಟ್ ಸಿಕ್ತಿಲ್ಲ ಎಂಬುದು, ಮತ್ತೊಂದ್ ಕಡೆ ಹಾಸನ ಹೋಗುವ ಪ್ರಯಾಣಿಕರು ಬಸ್ಸೇ ಇಲ್ಲ, ಹೇಗೆ ಹೋಗಬೇಕು ಎಂಬುದು ಒಂದ್ ಕಡೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್. ದೀಪಾವಳಿ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಟಿಯಿಂದ ತಮ್ಮ ತಮ್ಮ ಊರುಗಳಿಗೆ ಸಿಲಿಕಾನ್ ಸಿಟಿ ಮಂದಿ ತೆರಳುವುದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಕೆಂಪೇಗೌಡ ಬಸ್ ನಿಲ್ದಾಣದ ಟರ್ಮಿನಲ್ 1 ನಲ್ಲಿ ವಿಶೇಷವಾಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಜನವೋ ಜನ, ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಬಸ್ಸಿಗೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳು ನೋಡ್ತಿರ್ಬೋದು, ಒಂದ್ ಕಡೆ ಹಾಸನ್ಗೆ ಬಸ್ ಸ್ಥಗಿತ ಮಾಡಿದ್ದಾರೆ. ಯಾಕಂದ್ರೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಜನ ಹೋಗ್ತಿದ್ದಾರೆ. ಯಾಕಂದ್ರೆ ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಡ್ತಿದ್ದಾರೆ. ಆ ಒಂದು ದೃಷ್ಟಿಯಿಂದ ಯಾವುದೇ ಬಸ್ಗಳು ಹಾಸನ್ಗೆ ಬರದಂತೆ ಹಾಸನ್ ಡಿಸಿ ಇದೀಗ ಮೌಖಿಕ ಸೂಚನೆ ನೀಡಿದ್ದಾರೆ. ಹೀಗಾಗಿ ಬಸ್ ಸ್ಥಗಿತವಾಗಿದೆ. ಮತ್ತೊಂದ್ ಕಡೆ ಎಲ್ಲಾ ಬಸ್ಗಳು ಫುಲ್ ರಶ್. ದೃಶ್ಯಗಳು ನೋಡ್ತಿರ್ಬೋದು, ಒಂದ್ ಕಡೆ ಸೀಟಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೂಕುನುಗ್ಗಲು, ಸಾಕಷ್ಟು ಜನ ಒಳಗಡೆ ಸೀಟ್ಗಿಂತ ಅತಿ ಹೆಚ್ಚು ಜನ ಒಳಗಡೆ ನಿಂತು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿ ಸಾಕಷ್ಟು ಜನ ಹೋದ್ರು, ಆದ್ರೆ ಬಸ್ ಸಿಕ್ಕಿಲ್ಲ. ಬಟ್ ಇವತ್ತು ಬೆಳಗ್ಗೆಯಿಂದ ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಳಕಿನ ಹಬ್ಬ ದೀಪಾವಳಿ, ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಮತ್ತು ಲಾಂಗ್ ವೀಕೆಂಡ್ ರಜೆ ಬೇರೆ. ಹೀಗಾಗಿ ಬೆಂಗಳೂರಿಗೆ ಇರೋಕ್ಕಿಂತ ಮನೆಯಲ್ಲಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡಲು ಸಾಕಷ್ಟು ಜನರಿಗೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಸೀಟಿಗಾಗಿ ಹರಸಾಹಸ ಪಡ್ತಿದ್ದಾರೆ. ಸೀಟ್ ಸಿಕ್ತಿಲ್ಲ. ಒಂದ್ ಕಡೆ ಬಸ್ ಬಂತಂದ್ರೆ ಓಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ಯಾಗ್ ಹಾಕಿ ಒಂದ್ ಕಡೆ ಸೀಟ್ಗೆ ರಿಸರ್ವೇಶನ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು, ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ. ಮಾತಾಡಿಸ್ತೀನಿ ಸರ್, ಎಲ್ಲಿಗೆ ಹೋಗ್ಬೇಕಿತ್ತು ಅಂತ? ನಾವು ಬೆಳ್ಳೂರು ಕಾಸು. ಏನ್ ಬಸ್ ಇಲ್ಲ, ಹೇಗೆ ಮತ್ತೀಗ ಏನ್ ಮಾಡೋ ಸರ್, ಹೆಂಗ ಮಾಡಿ ಹೋಗ್ಬೇಕಲ್ಲ. ಎಷ್ಟೊತ್ತಾಯ್ತು ಬಂದು ಈಗ ಬಸ್ ಸ್ಟ್ಯಾಂಡ್ಗೆ? ಗಂಟೆ ಬಂದಿದ್ದು, ಒಂದ್ ಬಸ್ಸು ಸಿಗ್ತಾ ಇಲ್ಲ. ಬರೀ ಹೆಂಗಸೇ ತುಂಬ್ತಾವ್ರೆ, ಸೀಟ್ ಸಿಕ್ಕಲ್ಲ. ಯಾರು ತುಂಬ್ತಿದ್ದಾರೆ? ಬರೇ ಮಹಿಳೆಯರ? ಬರೀ ಹೆಂಗಸೇ ತುಂಬ್ತಾರೆ. ನಮ್ ಗಂಟಲು ವಯಸ್ಸಾದ್ರೆ ಕುತ್ಕೊಳ್ಳೋದು. ಸೀಟ್ ಕೊಡ ಅಂದ್ರೆ ಹೋಗಿ ಸಿದ್ದರಾಮಯ್ಯ ಕೇಳುವ ಅಂತಾರೆ. ಸರ್ಕಾರಕ್ಕೆ ಏನ್ ಹೇಳ್ತಾರಂತ? ಏನ್ ಹೇಳಿ ಸರ್, ಬರೋ ತೊಂದರೆ ಈ ತರ ಇದೆ. ನಾವ್ ಹೆಂಗ್ ಹೋಗೋದು? ದೂರ ಹೋಗೋದು. ಎಲ್ಲ ಸಿಕ್ಕಾಪಟ್ಟೆ ಜನಗಳು. ನಾವ್ ಹೋಗೋದು ಹೆಂಗೆ ಹೋಗೋದು? ಸೀಟ್ಗಳು ಸಿಗಲ್ಲ. ಏನ್ ಮಾಡೋದು? ಎಷ್ಟು ದೂರ ಅಂತ ನಿಂತ್ಕೊಂಡು ಹೋಗೋದೆ? ಹೆಂಗ್ ಹೋಗೋದಪ್ಪ ಹೇಳು ಕೊಡಲ್ಲ. ಫ್ರೀ ಸೀಟ್ ಮಾಡ್ಬಿಟ್ರು. ಈಗ ಸಿಕ್ಕಾಪಟ್ಟೆ ಜನಗಳು ಎಷ್ಟು ಬಸ್ಗಳು ಬಿಟ್ರುವೆ ಜನ ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ, ಒಯ್ತಾ ಇರ್ತಾರೆ. ಏನ್ ಮಾಡಕ್ಕಾಗುತ್ತೆ? ಈಗ ಹಬ್ಬಗಳು ಬೇರೆ, 3 ದಿವಸ ರಜಾ ಬೇರೆ ಐತೆ. ಏನ್ ಮಾಡೋದು? ನೋಡ್ತಿರ್ಬೋದು, ಎಲ್ಲಾ ಬಸ್ಗಳು ಫುಲ್ ಆಗಿದ್ದಾವೆ. ಬರುವಂತ ಬಸ್ಗಳನ್ನ ಪ್ರಯಾಣಿಕರು ಓಡಿ ಸೀಟ್ ಹಾಕೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೀಟ್ಗಿಂತ ನಿಂತ್ಕೊಂಡು ಹೋಗುತ್ತಿದ್ದಾರೆ ಸಾಕಷ್ಟು ಜನ. ನೋಡ್ತಾ ಇರಬಹುದು, ಮಂಗಳೂರು, ಉಡುಪಿ, ಬೈಂದೂರು, ಕುಂದಾಪುರ ಎಲ್ಲಾ ಭಾಗಕ್ಕೆ ಬಸ್ಗಳು ಫುಲ್ ಆಗಿದ್ದಾವೆ. ಹೆಚ್ಚುವರಿ ಬಸ್ ಬಿಟ್ಟರು ಸಹ ಸಾಕಷ್ಟು ಜನ ಬಂದಿದ್ದಾರೆ. ನಿನ್ನೆ ರಾತ್ರಿ ಸಾಕಷ್ಟು ಜನಕ್ಕೆ ಬಸ್ ಸಿಕ್ಕಿಲ್ಲ, ಸೀಟ್ ಸಿಕ್ಕಿಲ್ಲ. ಆ ಒಂದು ದೃಷ್ಟಿಯಿಂದ ಬೆಳಗ್ಗೆಯಿಂದ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಇದು ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕಂಡು ಬಂದ ದೃಶ್ಯ. ಒಂದ್ ಕಡೆ ಬಸ್ ಇಲ್ಲ, ಒಂದ್ ಕಡೆ ಮಹಿಳೆಯರು ಪರದಾಡ್ತಿದ್ದಾರೆ, ಪುರುಷರು ಪರದಾಡ್ತಿದ್ದಾರೆ. ಬಸ್ ಸೀಟ್ ಸಿಕ್ತಿಲ್ಲ ಎಂಬುದು, ಮತ್ತೊಂದ್ ಕಡೆ ಹಾಸನ ಹೋಗುವ ಪ್ರಯಾಣಿಕರು ಬಸ್ಸೇ ಇಲ್ಲ, ಹೇಗೆ ಹೋಗಬೇಕು ಎಂಬುದು ಒಂದ್ ಕಡೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್.